ವಿಷಯ ಯಾಕೆ ಯಾರು ಸ್ಕೂಲು ಕಾಲೇಜಸಲ್ಲಿ ಹೇಳ್ಕೊಡಲ್ಲ? ಆ ವಿಷಯ ಏನಂದರೆ ಮನಿ ಮ್ಯಾನೇಜ್ಮೆಂಟ್. ಪ್ರತಿಯೊಬ್ಬರು ದುಡಿಯೋಕ್ಕೆ ಶುರು ಮಾಡಿದಾಗಲೇ ಆ ಮನಿನ ಹೇಗೆ ಮ್ಯಾನೇಜ್ ಮಾಡಬೇಕು ಅನ್ನೋದನ್ನ ಕಲಿತ್ರೆ ಯಾರೂ ಕೂಡ ಫೈನಾನ್ಷಿಯಲಿ ಪ್ರಾಬ್ಲಮ್ಸಲ್ಲೇ ಸಿಗಾಕೊಳ್ಳಿ. ಆ್ಯಂಡ್ ನಾನು ಕೂಡ ಆ ಮಿಸ್ಟೇಕ್ಸ್ನ ಮಾಡಿ ಅದರಿಂದ ಕಲಿತು ಇವಾಗ ನಿಮಗೆ ಹೇಳ್ತಾ ಇರೋದು. ಸೊ ಈ ವಿಡಿಯೋ ಮೇನ್ಲಿ ಬಂದು ಇವಾಗ ಅರ್ನ್ ಮಾಡೋಕ್ಕೆ ಶುರು ಮಾಡಿರೋರಿಗೆ ಆ್ಯಂಡ್ ಆಲ್ರೆಡಿ ಅರ್ನ್ ಮಾಡ್ತಾ ಇರೋರಿಗೂ ಕೂಡ. Once you start earning, follow the rule called 50-30-20 rule. ಏನಿದು 50-30-20 rule? Divide your salary into 3 parts. One part is 50% for expenses. ಅಂದರೆ ಮನೆ ಎಕ್ಸ್ಪೆನ್ಸಸ್, ಅಪ್ಪ ಅಮ್ಮಗೆ ಹೆಲ್ಪ್ ಮಾಡೋದು ಆ್ಯಂಡ್ ನಿಮ್ಮ ಪರ್ಸ್ನಲ್ ಎಕ್ಸ್ಪೆನ್ಸಸ್. ಆ್ಯಂಡ್ ರೆಸ್ಟ್ 30% is for investments. ವೇರ್ ಟು ಇನ್ವೆಸ್ಟ್ ಅಂದರೆ ಇನ್ವೆಸ್ಟ್ ಇನ್ ಗ್ರೋಯಿಂಗ್ ಅಸೆಟ್ಸ್. ಆ್ಯಂಡ್ ಅದು ಏನೇನು ಅಂದರೆ ಮುಂದೆ ಬರೋ ವೀಡಿಯೋಸಲ್ಲಿ ತಿಳ್ಕೊಳ್ಳೋಣ. ಆ್ಯಂಡ್ ಬಾಕಿ 20% ವಿಲ್ ಬಿ ಯೋರ್ ಸೇವಿಂಗ್ಸ್ ಆ್ಯಸ್ ಎನ್ ಎಮರ್ಜೆನ್ಸಿ ಫಂಡ್. ಇಫ್ ಯು ಫಾಲೋ ದಿಸ್ ರೂಲ್ ಫ್ರಮ್ ದ ಫಸ್ಟ್ ಮಂತ್ ಆಫ್ ಯೋರ್ ಸ್ಯಾಲ್ರಿ, ಯು ವಿಲ್ ನೆವರ್ ಫೇಸ್ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್. ಬಟ್ ಇದನ್ನು ಯಾರೂ ಹೇಳ್ಕೊಡಲ್ಲ. ಆ್ಯಂಡ್ ಪ್ರಾಬ್ಲಮ್ ಅಂದರೆ ಇವಾಗ ಆಲ್ರೆಡಿ ಫೈನಾನ್ಷಿಯಲ್ ಟ್ರ್ಯಾಪಲ್ಲಿ ಸಿಗಾಕೊಂಡಿರೋರು ಏನು ಮಾಡೋದು ಅಂದರೆ ಫಾಲೋ ಅ ಚಾನಲ್, ಲೆಟ್ಸ್ ಫಿಕ್ಸ್ ಯೋರ್ ಫೈನಾನ್ಸ್.